ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಬುಧವಾರವೇ ಡಿಕೆ ಶಿವಕುಮಾರ್ ರಾಜ್ಯಭಾರ ಆರಂಭ. ಜೂನ್ 3ರಂದು ಕನಕಪುರ ಬಂಡೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಜೂನ್ 3ನೇ ತಾರೀಕು ಬುಧವಾರ ದಿನ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಡಂಬರದ ಕಾರ್ಯಕ್ರಮ ಬೇಡ ಅಂತ ಕಾಂಗ್ರೆಸ್ನವರು ತೀರ್ಮಾನ ಮಾಡಿದಾರಂತೆ. ಹೀಗಾಗಿ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಈ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮೊದಲು ಆಲೋಚನೆ ಇತ್ತು. ಅದಾದ ನಂತರ ಕಾರ್ಯಕರ್ತರು, ಅಭಿಮಾನಿಗಳು, ಪಕ್ಷದ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಹುದು ಅನ್ನುವ ಕಾರಣಕ್ಕಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಇದ್ದಂತಹ ಕಾರ್ಯಕ್ರಮದ ಬದಲಾಗಿ ಅದನ್ನು ಲೋಕಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಆ ಲೋಕಭವನದ ಗ್ಲಾಸ್ ಹೌಸ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಜೂನ್ 3ನೇ ತಾರೀಕು. ಅಲ್ಲಿ ಡಿಕೆ ಶಿವಕುಮಾರ್ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರಂತೆ. ಅವರ ಜೊತೆಗೆ ಅನೇಕ ಜನ ಶಾಸಕರುಗಳು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತೆ. ಮೊದಲ ಹಂತದಲ್ಲಿ ಕೆಲವೊಂದಿಷ್ಟು ಜನರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತೆ. ಹೀಗಾಗಿ ಅದರ ಬಗ್ಗೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಯಾರ್ಯಾರು ಸಂಪುಟಕ್ಕೆ ಸೇರ್ತಾರೆ, ಹೊಸಬರನ್ನು ತೆಗೆದುಕೊಳ್ತಾರಾ, ಹಿಂದೆ ಇದ್ದಂಥ ಸಿದ್ದರಾಮಯ್ಯನವರ ಸಂಪುಟದ ಸದಸ್ಯರುಗಳೇ ಕಂಟಿನ್ಯೂ ಆಗ್ತಾರೆ, ಏನು ಎತ್ತ ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಜನ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ 3ನೇ ತಾರೀಕಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಲೋಕಭವನದಲ್ಲಿ ನಡೆಯುತ್ತೆ. ಅಂದರೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಆದ ನಂತರ ನೀವು ತಮಿಳುನಾಡಿನ ರಾಜಕಾರಣವನ್ನು ನೆನಪು ಮಾಡಿಕೊಳ್ಳಿ. ಅಂದರೆ ಇಲ್ಲಿ ಹೊಸ ಸರ್ಕಾರ ರಚನೆ ಆಗಿತ್ತು, TVKಗೆ ಬಹುಮತ ಇರಲಿಲ್ಲ. ಹೀಗಾಗಿ ರಾಜ್ಯಪಾಲರನ್ನೆಲ್ಲ ಕನ್ವಿನ್ಸ್ ಮಾಡೋ ಪ್ರಯತ್ನಗಳೆಲ್ಲ ಆಗಿತ್ತಲ್ಲ, ಅದೇ ರೀತಿ ಆಸ್ ಇಟ್ ಈಸ್ ಅದೇ ರೀತಿ ಆಗುತ್ತೆ. ಆದರೆ ತಮಗಿರುವಂತಹ ಶಾಸಕರ ಬೆಂಬಲ ಪತ್ರವನ್ನು ರಾಜ್ಯಪಾಲರಿಗೆ ಕೊಡಬೇಕು. ರಾಜ್ಯಪಾಲರು ಅದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾರೆ, ಇವರಿಗೆ ಬಹುಮತ ಇದೆಯಾ ಏನು ಎತ್ತ ಅಂತ. ಆ ಬಹುಮತ ಇದ್ದಾಗ ಸರ್ಕಾರ ರಚನೆಗೆ ಅವಕಾಶವನ್ನು ಕೊಡ್ತಾರೆ. ಸರ್ಕಾರ ರಚನೆ ಆದ ನಂತರ ಬಹುಮತವನ್ನು ಕೂಡ ವಿಧಾನಸಭೆಯಲ್ಲಿ ಅಂದರೆ ಸಾಬೀತುಪಡಿಸಬೇಕಾಗುತ್ತೆ. ಈಗ 3ನೇ ತಾರೀಕಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಇವತ್ತು ದಿವಸ ಎಷ್ಟೋ ಕಾರ್ಯಕ್ರಮಗಳನ್ನ ಇವತ್ತು ಜನಪ್ರಿಯವಾಗಿದ್ದಾವೆ. 5 ಗ್ಯಾರಂಟಿಗಳಿರ್ಬೋದು, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಆಡಳಿತನ ಇವತ್ತು ಕರ್ನಾಟಕದ ಜನಕ್ಕೆ ಖುಷಿಯಾಗೋ ರೀತಿಯಲ್ಲಿ, ಸಂತೋಷ ಆಗೋ ರೀತಿಯಲ್ಲಿ ತಗೋಬೇಕು ಅನ್ನೋದು ನಮ್ಮೆಲ್ಲರ ಪಕ್ಷದ ಉದ್ದೇಶ ಆಗಿರೋದ್ರಿಂದ ನಾವು ಈ ಥರ ಇದನ್ನು ಸಿಂಪಲ್ಲಾಗಿ ತಗೋಬೇಕು ಅನ್ನೋ ಒಂದು ಇದನ್ನು ಡೈರೆಕ್ಷನ್ನ ನಾವು ಇವ್ರಿಗೆ ಪಕ್ಷದಿಂದ ಇವತ್ತು ತೀರ್ಮಾನ ಮಾಡಿ ಕಾರ್ಯಕ್ರಮಗಳು ನಮ್ಮ ಮುಂದೆ ಇವತ್ತು ದಿವಸ ಎಷ್ಟೋ ಕಾರ್ಯಕ್ರಮಗಳನ್ನ ಇವತ್ತು ಜನಪ್ರಿಯವಾಗಿದ್ದಾವೆ. 5 ಗ್ಯಾರಂಟಿಗಳಿರ್ಬೋದು, ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕೊಟ್ಟು ಅದನ್ನು ಮುಂದುವರಿಸ್ಕೊಂಡು ಡಿಕೆ ಶಿವಕುಮಾರ್ ಅವರು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ಆಡಳಿತನ ಇವತ್ತು ಕರ್ನಾಟಕದ ಜನಕ್ಕೆ ಖುಷಿಯಾಗೋ ರೀತಿಯಲ್ಲಿ, ಸಂತೋಷ ಆಗೋ ರೀತಿಯಲ್ಲಿ ತಗೋಬೇಕು.